ಸುಮ್ಮನೆ ಅವ್ನು ತೋರಿಸ್ತಾರಷ್ಟೇ ಆರೆಂಜ್ ಹಾಕಲೇಬೇಕು ಅನ್ನೋ ಕಂಪಲ್ಸರಿ ಏನಿಲ್ಲ. ಮೇನ್ ಏನಂದರೆ ಪಿಗ್ಮೆಂಟೇಷನ್ ಎಲ್ಲ ಹೈಡ್ ಆದರೆ ಸಾಕು. ಹೌದು, ಪ್ರಾಬಬ್ಲಿ ನೀವೆಲ್ಲ ನೋಡಿರ್ತೀರ, ಟೂ ಮಚ್ ಆಫ್ ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ ಎಂಟೈರ್ ಫೇಸ್ನೇ ಆರೆಂಜಿಶ್ ಆಗಿ ಕಾಣಂಗೆ ಮಾಡಿಬಿಟ್ಟಿರ್ತಾರೆ. ಸೊ ದಟ್ ಈಸ್ ನಾಟ್ ಅಟ್ ಆಲ್ ನೆಸೆಸರಿ. ಪಿಗ್ಮೆಂಟೇಷನ್ ಎಷ್ಟು ಡಾರ್ಕ್ ಇದೆ ಅಷ್ಟು ಡಾರ್ಕರ್ ಅಷ್ಟೇ ನಾವು ಕಲರ್ ಕರೆಕ್ಟರ್ ಹಾಕಬೇಕು. ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿ ಫುಲ್ ಆರೆಂಜ್ ಎಲ್ಲ ಹಾಕ್ಬಿಟ್ರೆ ಇಟ್ ವಿಲ್ ನಾಟ್ ಲುಕ್ ಗುಡ್. ಫೋಟೋಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾಟ್ ರಿಯಲ್ ಆಗಿ. ಓಕೆ, ಸೊ ಆದಷ್ಟು ಆರೆಂಜಿಶ್ ಕಲರ್ನ ಅವಾಯ್ಡ್ ಮಾಡಿ ಡಾರ್ಕರ್ ಶೇಡ್ ಆಫ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿ. ಸೊ ಈ ಒಂದು ಪರ್ಟಿಕ್ಯುಲರ್ ಲುಕ್ ಬಂದು ಏರ್ ಬ್ರಷ್ ಲುಕ್. ಇದು ತುಂಬ ಗ್ಲಾಸಿ ಆಗಿರುತ್ತೆ ಆ್ಯಂಡ್ ಆಲ್ಸೋ ದ ಸ್ಕಿನ್ ಪ್ರಿಪ್ರೇಷನ್ ನೋಡ್ಬೋದು. ಪ್ರತಿ ಒಂದು ಪ್ರಾಡಕ್ಟ್ನ ಕೂಡ ನಾನಿಲ್ಲಿ ಏರ್ ಬ್ರಷಲ್ಲೇ ಅಪ್ಲೈ ಮಾಡಿರೋದು. ದಿಸ್ ಲುಕ್ಸ್ ಮೋರ್ ನ್ಯಾಚುರಲ್ ಆ್ಯಂಡ್ ಗಾರ್ಜಿಯಸ್. ಆ್ಯಂಡ್ ನೀವೆಲ್ಲ ಕೇಳೋದಾದರೆ ದ ಏರ್ ಬ್ರಷ್ ಮೆಷಿನ್ ಕಾಸ್ಟ್ ಓನ್ಲಿ ಲೆಸ್ ದ್ಯಾನ್ 3000 rupees. ನಿಮಗೂ ಯಾವ ಏರ್ ಬ್ರಷ್ ಮೆಷಿನ್ ಅಂತ ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ. Thank you.